ಪವಾಡ ಅಂತ ಹೇಳಿದರೆ ನಮ್ಮ ಒಬ್ಬರನ್ನ ಕಳಿಸ್ಕೊಟ್ಟಿದ್ದರೆ ಅವರಿಗೆ ಮಾತೇ ಬರ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದು ಆ ಮಗುನ ಕರ್ಕೊಂಡು ಬಂದರು. ನಾನೇ ಅದಕ್ಕೆ ಪೂಜೆ ಮಾಡಿಕೊಟ್ಟೆ. ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಸ್ವಾಮಿಯಿಂದ ಒಂದು ಯಂತ್ರವನ್ನು ಆ ಮಗುವಿಗೆ ಕಟ್ಟಿದೆ. ಆ ಮಗು ಈಗ ಚೆನ್ನಾಗಿ ಮಾತನಾಡ್ತಾನೆ. ಇಂತಹ ಪವಾಡಗಳು ಎಷ್ಟೋ ನಡೀತಾ ಇದೆ. ಆದರೆ ವಿಚಾರ ಏನು ಅಂತ ಹೇಳಿದರೆ ನಮಗೆ ನಂಬಿಕೆ ಇರಬೇಕು. ಅದೇ 35 ವರ್ಷಗಳ ಹಿಂದೆ ಒಂದು ಮಗು ಈ ದೇವಸ್ಥಾನಕ್ಕೆ ಬಂದಿತ್ತು. ಅಂದರೆ ಆಗ ಒಂದು 8-9 ವರ್ಷದ ಮಗು. ಆ ಮಗುವಿಗೆ ಪುಸ್ತಕ ನೋಡಿದ್ರೇ ತಲೆನೋವು ಬರೋದು. ಆ ಆಂಜನೇಯ ಸ್ವಾಮಿಯ ಮುಂದೆ ಮಗುವನ್ನು ಕುಳ್ಳಿರಿಸಿ ಆ ಸ್ವಾಮಿಯ ಶ್ರೀರಾಮಚಂದ್ರನ ಮಂಗಳಾಶಾಸನ ಏನಿದೆ ಆ ಶ್ಲೋಕವನ್ನು ಆ ಮಗುವಿನ ಕೈಯಲ್ಲಿ ಕೊಟ್ವಿ. ಸ್ವಲ್ಪ ಮೊದಲು ಆ ಮಗುವಿಗೆ ಕಷ್ಟ ಆಯಿತು. ಆನಂತರ ಕ್ರಮೇಣ ಏನಾಯಿತು ಅಂತ ಹೇಳಿದರೆ ಆ ಮಗು ಆ ಶ್ಲೋಕವನ್ನು ಓದಿತು. ಆನಂತರ ಈಗ ಬಹಳ ವಿದ್ಯಾವಂತೆಯಾಗಿ ಆ ಮಗು ಇದೆ. ಈಗ ಇಂಥ ಎಷ್ಟೋ ಪವಾಡಗಳು ನಮಗೆ ಗೊತ್ತಿಲ್ಲದೇ ಇರತಕ್ಕಂಥದ್ದು ನಡೀತಾ ಇದೆ. ಆ ಸ್ವಾಮಿ ಕಣ್ಣು ಬಿಟ್ಟರೆ ಯಾವುದೂ ಅಸಾಧ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ಆಂಜನೇಯನಿಗೆ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭು. ಏನೂ ಆಗದೇ ಇರತಕ್ಕಂತಹ ಆ ಒಂದು ಕೆಲಸಗಳನ್ನೆಲ್ಲ ಆಂಜನೇಯ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲರ ಮನಸ್ಸಾಭೀಷ್ಟ ಅದರ ಜೊತೆಯಲ್ಲಿ ನಾವು ಏನು ಪವಾಡವನ್ನು ಬಯಸ್ತೇವೆ ಅದು ನಮ್ಮ ಜೀವನದಲ್ಲಿಯೂ ಆಗಬೇಕು. ಆ ಜೀವನದಲ್ಲಿ ಆದಾಗ ಆ ಸ್ವಾಮಿಯನ್ನು ನಂಬಿದ್ದಕ್ಕೆ ನಿಜವಾದ ಅರ್ಥ ಬರುತ್ತೆ ಎಂಬುದಾಗಿ ಹಿರಿಯರು ಹೇಳಿರ್ತಕ್ಕಂಥ ವಾಕ್ಯ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.